ಕರುನಾಡಿಗೆ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ DGK ಸರ್. ಏನು ಸರ್, ತುಂಬ ಕಡಿಮೆ ದಿವಸ ಉಳಿದಿದೆ, ಕೊನೆ ಹಂತದೊಳಗೆ ಬಂದಿರಲ್ಲ ಸರ್. ಭರವಸೆಯೇ ಬೆಳಕು. ನೀವೆಲ್ಲರೂ ಭರವಸೆ ಇಟ್ಟು ನಡೆಯುತ್ತಾ ಇರಿ. ನಾಳೆ 2ನೇ ತಾರೀಕು ನವೆಂಬರ್ಲಂದು ನಿಮ್ಮ KCET ಎಕ್ಸಾಮ್ ಇದೆ. ಅದರಲ್ಲಿ ನೀವೆಲ್ಲರೂ ಉತ್ತೀರ್ಣರಾಗಬೇಕು. ಉತ್ತೀರ್ಣ ಆಗುತ್ತೀರಿ ಅನ್ನುವ ಆಶಯದೊಂದಿಗೆ ಇವತ್ತಿನ ಈ ಒಂದು ಚಿಕ್ಕ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಇವತ್ತು 17 ಅಕ್ಟೋಬರ್ 2025. ಇವತ್ತು ನನ್ನ ಮುದ್ದಿನ ಮಗಳು, ನನ್ನ ಆಸ್ತಿ, ನನ್ನ ಜೀವ, ನೆಟ್ ಪರೀಕ್ಷೆ ಪಾಸ್ ಆಗಿದ ದಿವಸದೇ ನಮ್ಮ ಮಗಳು ಹುಟ್ಟಿದ ದಿವಸ. ಅವಳು ಹೇಗೆ ದೊಡ್ಡವಳಾಗುತ್ತಾ ಬೆಳೆಯುತ್ತಿದ್ದಾಳೋ ಹಾಗೆ ಈ ನನ್ನ ನೆಟ್ ಮತ್ತು KCET ಪರೀಕ್ಷೆಯ ಒಂದು ಸೇವೆಯೂ ಕೂಡ ಹಾಗೆ ಬೆಳೆಯುತ್ತಾ ಹೊರಟಿದೆ. ಹೀಗಾಗಿ ಅವಳು ನನ್ನ ಅದೃಷ್ಟ ದೇವತೆ. ಆ ಅದೃಷ್ಟ ದೇವತೆಗೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ, ನಿಮ್ಮೆಲ್ಲರ ಪ್ರೀತಿ ಇರಲಿ, ನಿಮ್ಮೆಲ್ಲರ ಮಾರ್ಗದರ್ಶನ ಇರಲಿ, ನಿಮ್ಮೆಲ್ಲರ ಪ್ರೋತ್ಸಾಹ ಇರಲಿ, ನಿಮ್ಮೆಲ್ಲರ ಒಂದು ಸಲಹೆಗಳು ಇರಲಿ, ನಿಮ್ಮೆಲ್ಲರ ಒಂದು ಎಚ್ಚರಿಕೆ ಮಾತು ಕೂಡ ಇರಲಿ. ಹನ್ನೊಂದು ವರ್ಷ ಹೇಗೆ ಕಳೆದು ಹೋಯಿತು, 11 ವರ್ಷದೊಳಗೆ ಇವಳು ಎಷ್ಟು ದೊಡ್ಡವಳಾದಳು ಅನ್ನೋದೇ ಗೊತ್ತಾಗ್ಲಿಲ್ಲ. ನಾನು ಮಕ್ಕಳ ಕಡೆ ಗಮನನೇ ಕೊಟ್ಟಿರಲಿಲ್ಲ. ಅವ್ರು ಹೇಗೆ ದೊಡ್ಡವರಾದ್ರೆ ಗೊತ್ತಾಗ್ಲಿಲ್ಲ. ಮನೆ ಕಡೆ ಗಮನ ಕೊಡ್ಲಾರ್ದು ನಿಮ್ಮ ದಾನಯ್ಯ ಸರ್. ಸಂಸಾರದ ಕಡೆಗೆ ಗಮನ ಕೊಡದ ನಿಮ್ಮ ದಾನಯ್ಯ ಸರ್. ಸಮಾಜದಲ್ಲಿ ಯಾರು ಏನು ಅಂತಾರೋ ಅದರ ಕಡೆಗೆ ಗಮನ ಕೊಡದ ನಿಮ್ಮ ದಾನಯ್ಯ ಸರ್. ಇತರರ ಪ್ರಗತಿ ಎಲ್ಲಿದೆ, ಇತರರು ಏನು ಸಾಧನೆ ಮಾಡಿದ್ದಾರೆ, ಇತರರು ಎಷ್ಟು ಹಣ ಗಳಿಸಿದ್ದಾರೆ, ಇತರರು ಎಲ್ಲಿಷ್ಟು ಮುಂದೆ ಹೋಗಿದ್ದಾರೆ ಅನ್ನೋದ್ರ ಕಡೆಗೆ ಗಮನ ಕೊಡದ ನಿಮ್ಮ ದಾನಯ್ಯ ಸರ್. 11 ವರ್ಷದೊಳಗ ನನ್ನ ಮಗಳು ಹೇಗೆ ದೊಡ್ಡವಳಾಗುವಂತ ಹೋಗುದು, ಆ ರೀತಿ ನನಗೆ ಗೊತ್ತಿರ್ಲಾರ್ದಾಗ ನಮ್ಮ ಕೆಲಸವು ನಾವು ನಡೀತಾ ಇದೆ. ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಗೌರವ ಹೀಗೆ ಇರಲಿ ಅನ್ನುತ್ತಾ ಕರುನಾಡಿನ ಪಾದಕ್ಕೆ ಸಾಷ್ಟಾಂಗ ನಮಸ್ಕಾರ ಹಾಕಿ ಇವತ್ತು 17 ಅಕ್ಟೋಬರ್ 2025 ನನ್ನ ಮಗಳ ಹುಟ್ಟುಹಬ್ಬ. ಅವಳಿಗೆ ಶುಭಾಶಯಗಳನ್ನ ಕೋರುತ್ತಾ, ಮೊನ್ನೆ ದುರ್ಗಾ ಪೂಜೆಯೊಳಗೆ ಅವ್ರ ಸ್ಕೂಲ್ ಒಳಗೆ ಒಂದು ಕಾರ್ಯಕ್ರಮ ಮಾಡಿದ್ರಿ. 9 ದಿವಸ 9 ದೇವತೆಯ ಪೂಜೆ. ಆ ಒಂದು ಕಾರ್ಯಕ್ರಮದೊಳಗೆ ದುರ್ಗಾ ಮಾತೆಯ ಒಂದು ಪಾತ್ರ ಶಾಂತಲಕ್ಷ್ಮಿ ಮಾಡಿದ್ರು. ಆ ಪಾತ್ರ ನೋಡಿ ನನಗೆ ಮೈ ಜುಮ್ಮಂದು ಅವಳ ಕಾಲಿಗೆ ಬಿದ್ದಿದ್ದೆ ನಾನು. ಮಕ್ಕಳು ದೇವರ ಸ್ವರೂಪಿಗಳು.